ಹಾಲೆಲೂಯ! ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಶುಭಗಳು. ಬೆಳಗಾಯ್ತಲ್ಲವೇ? 7 ಗಂಟೆ ಆಯಿತು. ಎಚ್ಚರಗೊಂಡಿದ್ದೀರಾ? ಪ್ರಾರ್ಥಿಸಿಕೊಂಡಿದ್ದೀರಾ? ಕರ್ತನೊಂದಿಗೆ ನಿಮ್ಮ ದಿನಚರಿ ಪ್ರಾರಂಭಿಸುವ ಹಾಗೆ ದೇವರ ವಾಕ್ಯ ಧ್ಯಾನಿಸುವುದಕ್ಕಾಗಿ ಸಿದ್ಧರಾಗಿದ್ದೀರಾ? ಒಂದು ವೇಳೆ ನೀವು ಇತರ ದೇಶದಲ್ಲಿರೋದಾದರೆ ಇದು ಮಧ್ಯಾಹ್ನವಾಗಲಿ, ಸಾಯಂಕಾಲವಾಗಲಿ, ಬೇರೆ ಸಮಯವಾಗಲಿ ಆಗಿರಬಹುದು. ದೇವರ ವಾಕ್ಯ ಧ್ಯಾನಿಸಲು ಪ್ರತಿ ಸಮಯವೂ ಅನುಕೂಲವಾಗಿರುತ್ತೆ. ಕೆಲವು ನಿಮಿಷಗಳವರೆಗೂ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಬನ್ನಿ, ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಬಾಗಲ ಬಳಿಯಲ್ಲಿ ಕಾದಿರುವವರು ಧನ್ಯರು ಎಂದು ಹೇಳಿದ್ದೀರಿ. ನಿಮ್ಮ ವಾಕ್ಯಗಳಿಂದ ದಿನಚರಿ ಪ್ರಾರಂಭಿಸಿ ಆಶೀರ್ವದಿಸಲ್ಪಡುವಂತೆ ನಿಮ್ಮ ಮಾತಿಗೆ ಹಸಿದು ಬಾಯಾರಿದವರೆಲ್ಲರನ್ನು ತೃಪ್ತಿಪಡಿಸಿರಿ ಎಂದು ಈ ಸಮಯವನ್ನು ಆಶೀರ್ವದಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಹೇಗಿದ್ದೀರಿ? ಇನ್ನೂ ನಿದ್ರೆಯಲ್ಲಿದ್ದೀರೋ? ಕಳೆದ ರಾತ್ರಿಯಲ್ಲಿ ಚೆನ್ನಾಗಿ ನಿದ್ರೆ ಮಾಡಿದ್ದೀರಾ? ಕೆಲವರಿಗಂತೂ ನಿದ್ದೆಯೇ ಬರೋದಿಲ್ಲ. ಬಹಳಷ್ಟು ಜನ ಈ ದಿನ ತಮ್ಮ ಕಣ್ಣು ದೃಷ್ಟಿಯನ್ನು ಹಾಳು ಮಾಡಿಕೊಳ್ತಿದ್ದಾರೆ. ಗಂಟೆಗಳವರೆಗೂ ಡಿಜಿಟಲ್ ಮೀಡಿಯಾ ನೋಡೋದರ ಮೂಲಕ ಚಿಕ್ಕ ಚಿಕ್ಕ ಮಕ್ಕಳು ಸಹ ಕನ್ನಡಿಕೆ ಇಟ್ಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ. ಹಿರಿಯರಿಗೂ ಕೂಡ ಕಣ್ಣಿನ ಪವರ್ ಬದಲಾಗ್ತಲೇ ಇದೆ. ನಮ್ಮ ಕಣ್ಣಿಗೂ ಸಹ ರೆಸ್ಟ್ ಬೇಕು. ಅಷ್ಟಕ್ಕೂ ನಿಮಗೆ ಕಣ್ಣಿದೆಯಾ? ಹೀಗೆ ಕೇಳಿದ್ರೆ ಕೋಪ ಬರಬಹುದು. ಹೌದು ಪ್ರಿಯರೇ, ಕರ್ತನು ನಿಮಗೆ ಕೊಟ್ಟಿರುವಂತಹ ದೃಷ್ಟಿಗಾಗಿ ಕರ್ತನನ್ನು ನೀವು ಸ್ತುತಿಸಿದ್ದೀರಾ? ನಮಗೆ ಕಣ್ಣುಗಳಿವೆ, ಅದಕ್ಕೆ ಎಲ್ಲವೂ ಕಾಣುತ್ತೆ. ಕಣ್ಣುಗಳು ಇದ್ದಿದ್ದಕ್ಕೆ ದೃಷ್ಟಿ ಕಾಣಿಸುತ್ತಾ ಇದೆ. ಒಮ್ಮೆ ಇಮ್ಯಾಜಿನ್ ಮಾಡಿಕೊಳ್ಳಿ, ಕಣ್ಣು ಕಾಣಿಸಲಾರದವರ ಪರಿಸ್ಥಿತಿ ಹೇಗಿರುತ್ತೆ ಎಂದು. ನೀವು ಗಟ್ಟಿಯಾಗಿ ಕಣ್ಣು ಮುಚ್ಕೊಳ್ರಿ. ನಿಮ್ಮ ಕಣ್ಣು ಮುಂದೆ ಏನ್ ಕಾಣುತ್ತೆ ಹೇಳಿ? ಕತ್ತಲೆ ಬಿಟ್ರೆ ಬೇರೆ ಏನೂ ಕಾಣಲ್ಲ. ನಾವು ಕನಿಷ್ಠ ಮಧ್ಯದಲ್ಲಿ ಕೆಲವೊಂದು ನೋಡಿರುವುದರಿಂದ ಕಣ್ಣು ಮುಚ್ಕೊಂಡ್ರೂ ಕೂಡ ಊಹಿಸಬಲ್ಲೆವು. ಆದರೆ ಕೆಲವರು ಹುಟ್ಟಿದಂದಿನಿಂದಲೇ ಕುರುಡರಾಗಿರುತ್ತಾರೆ. ಅವರು ಯಾವತ್ತೂ ಏನು ನೋಡಲ್ಲ, ವಸ್ತುಗಳನ್ನು ನೋಡಲ್ಲ, ಬಣ್ಣ ಏನೆಂದು ಗೊತ್ತಿರಲ್ಲ. ಅವರ ಸಂಗತಿ ಏನೆಂದು ಒಮ್ಮೆ ಆಲೋಚಿಸಿ. ದೇವರು ನಮ್ಮನ್ನು ಪ್ರೀತಿಸಿ ಎಷ್ಟೋ ಒಳ್ಳೆ ಶರೀರ ಕೊಟ್ಟಿದ್ದಾರೆ. ಎಲ್ಲಾ ಅವಯವಗಳನ್ನು ನಾವು ಜಾಗ್ರತೆಯಿಂದ ನೋಡಿಕೊಳ್ಳಲು ಆಶಿಸುತ್ತೇವೆ. ಆದರೆ ಈ ಕಣ್ಣುಗಳನ್ನು ಅಲಂಕರಿಸಿಕೊಳ್ಳುವವರು ಕೂಡ ಇದ್ದಾರೆ ಬಿಡಿ. ಆರ್ಟಿಫಿಷಿಯಲ್ ಆಗಿ ರೂಪುರೇಖೆ ತಿದ್ದುಕೊಳ್ಳಲು ಪ್ರಯತ್ನಿಸುವಂಥವರಿದ್ದಾರೆ. ಆದರೆ ದೃಷ್ಟಿ ಬಹಳ ಪ್ರಾಮುಖ್ಯವಾಗಿದೆ. ನಿಮ್ಮ ಕಣ್ಣುಗಳಿಗಾಗಿ ದೇವರನ್ನು ಸ್ತುತಿಸಿರಿ. ನಿಮ್ಮ ಕಣ್ಣುಗಳು ದೇವರನ್ನು ನೋಡಬೇಕೆಂದು, ದೇವರ ವಾಕ್ಯ ಓದಬೇಕೆಂದು, ದೇವರು ಉಂಟು ಮಾಡಿರುವ ಸೃಷ್ಟಿಯನ್ನು ನೋಡಿ ದೇವರನ್ನು ಸ್ತುತಿಸಬೇಕೆಂದು ದೇವರು ಆಶಿಸುತ್ತಿದ್ದಾರೆ. ಯೇಸು ಬೆಟ್ಟದ ಮೇಲೆ ಪ್ರಸಂಗ ಮಾಡುವಾಗ ಹೇಳ್ತಾರೆ, ನೋಡೋಣ ಬನ್ನಿ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 22ನೆಯ ವಚನದಿಂದ ಓದುತ್ತಿದ್ದೇನೆ, ಕೇಳಿರಿ. ಕಣ್ಣು ದೇಹಕ್ಕೆ ದೀಪವಾಗಿದೆ. ಏನಂತೆ? ದೇಹಕ್ಕೆ ದೀಪ ಕಣ್ಣೇ ಆಗಿರೋದ್ರಿಂದ ನಮ್ಮ ಸುತ್ತಲೂ ವಿಭಿನ್ನವಾದ ಎಷ್ಟೇ ದ್ವೀಪಗಳಿದ್ರು, ಲೈಟ್ಸ್ಗಳಿದ್ರು, ಎಷ್ಟೇ ಪವರ್ಫುಲ್ ಲೈಟಿಂಗ್ ಇದ್ರು, ನಮಗೆ ಕಣ್ಣು ಕಾಣದೇ ಇದ್ರೆ ನಾವು ಕತ್ತಲೆಯಲ್ಲಿಯೇ ಇರುತ್ತೇವಲ್ಲವೇ? ಸೊ ದೇಹಕ್ಕೆ ಬೆಳಕನ್ನುಂಟು ಮಾಡುವಂಥದ್ದು ಕಣ್ಣೇ ಆಗಿರೋದ್ರಿಂದ ನಿನ್ನ ಕಣ್ಣು ನೆಟ್ಟಗಾಗಿರೋದಾದರೆ ನಿನ್ನ ದೇಹವೆಲ್ಲವೂ ಬೆಳಕಾಗಿರುವುದು. ನಿನ್ನ ಕಣ್ಣು ಕೆಟ್ಟದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು. ಹಾಗಾದರೆ ನಿನ್ನೊಳಗಿರುವ ಬೆಳಕೇ ಕತ್ತಲಾದರೆ ಆ ಕತ್ತಲು ಎಷ್ಟನ್ನಬೇಕು? ಬಹಳಷ್ಟು ಜನರಿಗೆ ಅಷ್ಟಕ್ಕೂ ಕೃತಜ್ಞತೆಯೇ ಇಲ್ಲ. ಕರ್ತನು ಕೊಟ್ಟ ಈ ಕಣ್ಣುಗಳು, ಈ ಕಿವಿಗಳು, ಈ ನಾಲಿಗೆ ನಮ್ಮ ಶರೀರದಲ್ಲಿ ಹೊರಗೆ ಕಾಣಿಸುವ ಅವಯವಗಳಿಗೋಸ್ಕರ ಮಾತ್ರವಲ್ಲದೆ ಇನ್ನಷ್ಟು ಅದ್ಭುತವಾಗಿ ಉಂಟು ಮಾಡಲ್ಪಟ್ಟ ಸೃಷ್ಟಿ. ಲಂಗ್ಸ್, ಕಿಡ್ನಿ, ಲಿವರ್, ನರ್ವ್ ಸಿಸ್ಟಮ್, ಬೋನ್ಸ್ ಇವೆಲ್ಲವೂ ಕೂಡ ನಮ್ಮನ್ನು ಹೀಗೆ ನಿಲ್ಲಿಸಿವೆ. ಇಷ್ಟು ಆರೋಗ್ಯಕರವಾಗಿ, ಇಷ್ಟು ಸಮರ್ಥರಾಗಿ, ಇಷ್ಟು ದೃಢವಾಗಿ ಎಲ್ಲಾ ವಿಷಯಗಳಲ್ಲಿ ನಾವು ಧನ್ಯರಾಗಿರುವುದಾದರೆ ಇದಕ್ಕೆ ಕಾರಣ ದೇವರು ನಮಗೆ ಕೊಟ್ಟಂತಹ ಈ ಬೆಲೆಬಾಳುವ ದೇಹವಾಗಿದೆ ಎಂಬ ಸಂಗತಿ
ಎಷ್ಟು ಜನ ಇದನ್ನ ಗುರುತಿಸ್ತಾ ಇದ್ದಾರೆ? ಎಷ್ಟು ಜನ ನಿಮ್ಮ ದೇಹ ದೇವರಿಗಾಗಿ ಉಪಯೋಗಿಸ್ತಾ ಇದ್ದೀರಿ? ನಿಮ್ಮ ಕಣ್ಣುಗಳು ದೇವರ ಬೆಳಕಿನಿಂದ ತುಂಬಲ್ಪಡಬೇಕೆಂದು ಎಷ್ಟು ಜನ ಆಶಿಸುತ್ತಾ ಇದ್ದೀರಿ? ಒಂದು ಸಾರಿ ಯೇಸು ಯೆರಿಕೋ ಊರನ್ನು ಹಾದು ಪ್ರಯಾಣ ಮಾಡುವಾಗ ಇಬ್ಬರು ಕುರುಡರು, ಅಂಧರು ಹಿಂದೆ ಬಂದ್ರು. ಬೇಕಾದರೆ ನೋಡಿ, ಮತ್ತಾಯನ ಸುವಾರ್ತೆ 20ನೇ ಅಧ್ಯಾಯ 30ನೇ ವಚನ. ಆಗ ದಾರಿಯ ಮಗ್ಗಲಲ್ಲಿ ಕೂತಿದ್ದ ಇಬ್ಬರು ಕುರುಡರು ಯೇಸು ಈ ಮಾರ್ಗವಾಗಿ ಹೋಗುತ್ತಿದ್ದಾನೆಂದು ಕೇಳಿ, ಸ್ವಾಮಿ, ದಾವಿದ ಕುಮಾರನೇ, ನಮ್ಮನ್ನು ಕರುಣಿಸು ಎಂದು ಕೂಗಿಕೊಂಡರು. ಆ ಗುಂಪಿನವರು ಸುಮ್ಮನಿರಿ ಎಂದು ಅವರನ್ನು ಗದರಿಸಲು ಅವರು, ಸ್ವಾಮಿ, ದಾವಿದ ಕುಮಾರನೇ, ನಮ್ಮನ್ನು ಕರುಣಿಸು ಎಂದು ಹೆಚ್ಚಾಗಿ ಕೂಗಿಕೊಂಡರು. ಸಾಧಾರಣವಾಗಿ ಈ ದಿನದ ಕುರುಡರಿಗೆ ದೇವರು ಒಳ್ಳೆ ಫೆಸಿಲಿಟೀಸ್ಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಬ್ರಿಲ್ ಡ್ರೆಸ್ಗಳಿವೆ, ಬ್ರಿಲ್ ವಿಧಾನದಲ್ಲಿ ಬೈಬಲನ್ನು ಓದುತ್ತಾರೆ, ಅದರ ಮೂಲಕ ಎಜುಕೇಟ್ ಆಗ್ತಿದ್ದಾರೆ. ಅವರಿಗೆ ಬಹಳ ಕಾನ್ಸಂಟ್ರೇಷನ್ ಇರುತ್ತೆ. ದೇ ಆರ್ ಬ್ಲೆಸ್ಡ್ ಆಫ್ ಕೋರ್ಸ್. ಅವರಲ್ಲಿ ಬಹಳಷ್ಟು ಜನ ಒಳ್ಳೆ ಗಾಯಕರಾಗಿದ್ದಾರೆ, ಬಹಳ ತಲಾಂತುಳ್ಳವರು ಕೂಡ ಇದ್ದಾರೆ. ನಾನು ಫಿಸಿಕಲ್ ಶಾರೀರಿಕವಾದ ಕಣ್ಣುಗಳ ಕುರಿತಾಗಿ ಹೇಳ್ತಾ ಇಲ್ಲ, ಆದರೆ ನಮಗೆ ಆತ್ಮೀಕ ನೇತ್ರಗಳಿವೆ, ಮನೋನೇತ್ರಗಳಿವೆ. ಆ ನೇತ್ರಗಳು ಮುಚ್ಚಲ್ಪಟ್ಟಿವೆ. ಇವರು ಯೇಸುವಿಗೆ ಕೂಗಿಕೊಂಡು, ಕರ್ತನೇ ಕನಿಕರಿಸಿ ನಮಗೆ ಕಣ್ಣು ದಯಪಾಲಿಸಿ ಎಂದು ಕೂಗಿಕೊಂಡಾಗ ಅವರ ಕೂಗನ್ನು ಕೇಳಿ ಆಗ ಯೇಸು ನಿಂತು ಅವರನ್ನು ಕರೆಯಿಸಿ, ನನಗೆ ಬಹಳ ಇಷ್ಟವಾದ ಮಾತಿದು, ಯೇಸುವಿನ ಕುರಿತಾದ ಈ ಮಾತು ಹೇಗಿದೆ ನೋಡಿ. ಯೇಸು ನಿಂತ್ರಂತೆ ಯಾರಿಗೋಸ್ಕರ? ಯಾರೋ ಇಬ್ಬರು ಭಿಕ್ಷಗಾರರಿಗೋಸ್ಕರ, ಕುರುಡರಿಗೋಸ್ಕರ. ಅವರ ಕೂಗನ್ನು ಕೇಳಿ ನಿಂತು ಅವರನ್ನು ಕರೆದನು. ಆಹಾ, ನೀವು ಕೂಗಿಕೊಳ್ಳುವುದಾದರೆ ನಿಲ್ಲುವಂತಹ ದೇವರು, ನಿಮ್ಮನ್ನು ಕರೆಯುವಂತಹ ದೇವರು, ನಿಮಗೋಸ್ಕರ ಅದ್ಭುತ ಮಾಡುವ ದೇವರಾಗಿದ್ದಾರೆ ನಮ್ಮ ಯೇಸು. ಈ ದಿನಕ್ಕೂ ಕೂಡ ನಿಮಗೆ ಯಾವುದೇ ಲೋಪಗಳಿರ್ಬೋದು, ಅವು ಶಾರೀರಿಕ ಸಂಬಂಧವಾಗಿರ್ಬೋದು, ಮಾನಸಿಕ ಸಂಬಂಧವಾಗಿರ್ಬೋದು, ಆರ್ಥಿಕ ಸಂಬಂಧವಾಗಿರ್ಬೋದು, ಅಥವಾ ದೃಷ್ಟಿ ಲೋಪವಾಗಿರಬಹುದು, ಅಜ್ಞಾನವಾಗಿರ್ಬೋದು, ತಿಳುವಳಿಕೆ ಇಲ್ಲದಾಗಿರ್ಬೋದು. ನಮಗೆ ಜ್ಞಾನ ಇಲ್ಲ ಎಂದು ಅನೇಕರು ಹೇಳ್ತಾರಲ್ಲವೇ? ನನಗೆ ದುಡ್ಡಿಲ್ಲ, ನಾನು ಬದುಕಲಿಕ್ಕೆ ಆಗ್ತಾ ಇಲ್ಲ ಎಂದು ಕೆಲವರು ಹೇಳ್ತಾರಲ್ಲವೇ? ಹಾಗಾದರೆ ಯೇಸುವಿಗೆ ಕೂಗಿಕೊಳ್ಳಿರಿ. ನಿಮಗೋಸ್ಕರ ಆತನು ನಿಲ್ಲುತ್ತಾನೆ, ನಿಮ್ಮನ್ನು ಕರೆಯುತ್ತಾನೆ. ಆತನು ನಿಂತು ಅವರನ್ನು ಕರೆದು, ನಾನು ನಿಮಗೆ ಏನ್ ಮಾಡಬೇಕೆನ್ನುತ್ತೀರಿ ಎಂದು ಕೇಳಲು, ಏನ್ ಬೇಕಾಯ ಅನ್ನುತ್ತಾರೆ. ಏನ್ ಬೇಕೆಂದು ಗೊತ್ತಿಲ್ಲವೋ, ಕಣ್ಣು ಬೇಕು ಅವರಿಗೆ. ಅಯ್ಯೋ, ಕೆಲವರಿಗೆ ಈ ದಿನ ಯೇಸು ಕ್ರಿಸ್ತನಿಗೆ ಪ್ರಾರ್ಥನೆ ಮಾಡುವವರೆಲ್ಲರೂ ಆಧ್ಯಾತ್ಮಿಕವಾದ ಆಶೀರ್ವಾದಕ್ಕಾಗಿ ಕೇಳುತ್ತಾ ಇಲ್ಲ. ಈ ದಿನಗಳಲ್ಲಿರುವ ಕುರುಡರು, ಅವರಿಗೆ ಒಂದು ವೇಳೆ ಮಿನಿಸ್ಟರ್ ಯಾರಾದರೂ ಏನ್ ಬೇಕೆಂದು ಕೇಳಿದ್ರೆ, ಒಬ್ಬ ಅಧಿಕಾರಿ ಆಗಲಿ, ಐಶ್ವರ್ಯವಂತರಾಗಲಿ, ಅವರಿಗೆ ಕೇಳಿದ್ರೆ ಏನು ಹೇಳ್ತಾರೆ ಗೊತ್ತಾ? ಅಯ್ಯ, ನನಗೆ ಒಂದು ಒಳ್ಳೆ ಕೋಲು ಬೇಕು, ಇಲ್ಲವೇ ಗಾಡಿ ಬೇಕು, ಇಲ್ಲವೇ ನನಗೆ ಕಪ್ಪಾದ ಕನ್ನಡಕ ಬೇಕು, ನನಗೊಬ್ಬ ಹೆಲ್ಪರ್ ಬೇಕು, ನನಗೆ ದುಡ್ಡು ಬೇಕು, ನನಗೆ ಪೋಷಿಸಬೇಕು ಅನ್ನುತ್ತಾರೆ ಹೊರತು ನನಗೆ ಕಣ್ಣು ಬೇಕೆಂದು ಕೇಳುತ್ತಾರಂತೀರಾ? ಈ ದಿನ ಮನುಷ್ಯರು ಪ್ರತಿಯೊಂದೊಂದಕ್ಕೂ ದುಡ್ಡು ಬೇಕನ್ನುತ್ತಿದ್ದಾರೆ ಹೊರತು, ಹೌದು, ಆಪರೇಷನ್ ಇದ್ದಾಗ ದುಡ್ಡು ಬೇಕು, ಆರೋಗ್ಯ ಬೇಕಾದಾಗ ದುಡ್ಡು ಬೇಕು, ಸಂತೋಷ ಬೇಕಾದಾಗ ದುಡ್ಡು ಬೇಕು, ಅದು ಇದು ಕೊಂಡ್ಕೊಳ್ಬೇಕಾದ್ರೆ ದುಡ್ಡು ಇರಬೇಕು ಎಂದು ಅಂದುಕೊಳ್ತಿದ್ದಾರೆ ಹೊರತು ದುಡ್ಡು ಕೊಂಡುಕೊಳ್ಳಲಾರದವುಗಳು ಬಹಳಷ್ಟಿವೆ. ಯೇಸು ನಾವು ಬೇಡಿದವುಗಳಿಗಿಂತಲೂ ಶ್ರೇಷ್ಠವಾದದ್ದವುಗಳನ್ನು ಮಾಡಲು ಸಿದ್ಧನಾಗಿದ್ದಾರೆ. ನಿಮಗೇನ್ ಬೇಕು ಎಂದು ಕೇಳಿದಾಗ ನಮಗೆ ದೃಷ್ಟಿ ದಯಪಾಲಿಸಿರಿ ಅನ್ನುತ್ತಾರೆ. ನಮ್ಮ ಕಣ್ಣುಗಳನ್ನು ತೆರೆಯಿರಿ ಎಂದು ಬೇಡಿಕೊಳ್ತಾರೆ. ಇನ್ನು ಸರಳವಾಗಿ ಹೇಳಬೇಕಾದರೆ, ನಿಮಗೇನ್ ಬೇಕೆಂದು ಯೇಸು ಕೇಳಿದಾಗ ನಿನ್ನನ್ನು ನೋಡಬೇಕು. ಸ್ವಾಮಿಯೇ, ನಿನ್ನನ್ನು ನಾವು ನೋಡಬೇಕು. ಯಾಕೆ ಕಣ್ಣುಗಳು ಬೇಕು? ನಿನ್ನನ್ನು ನೋಡುವುದಕ್ಕಾಗಿ. ಈ ಅನುದಿನದ ಧ್ಯಾನ ವೀಕ್ಷಿಸುವಂತವರೇ ದಯವಿಟ್ಟು ಕೇಳಿ, ದೇವರು ಕಣ್ಣುಗಳನ್ನು ಯಾಕೆ ನಿಮಗೆ ಕೊಟ್ಟಿದ್ದಾರೆ ಗೊತ್ತಾ? ಲೋಕವನ್ನು ನೋಡಿ ಮೋಜಿಗೊಳಗಾಗುವುದಕ್ಕಾಗಿ ಅಲ್ಲ, ಪಾಪ ನೋಡಿ ಆಸೆ ಪಡುವುದಕ್ಕಾಗಿ ಅಲ್ಲ, ಪಾಪಗಳನ್ನು ಬಿಟ್ಟು ಬಿಡಲಾರದೆ ಜೀವಿಸುವಂತಹ ಈ ದಿನ ಇರುವ ಮನುಷ್ಯರಂತೆ ಜೀವಿಸದೆ, ವ್ಯರ್ಥವಾದವುಗಳನ್ನು ನೋಡಿ ಅವುಗಳನ್ನೇ ಆಶಿಸಿ ಪಾತಾಳದಲ್ಲಿ ಬೀಳುವುದಕ್ಕಾಗಿ ಅಲ್ಲ ದೇವರು ನಮಗೆ ಕಣ್ಣು ಕೊಟ್ಟಿದ್ದು. ಏಸಯ್ಯ, ನಮ್ಮ ಕಣ್ಣು ನಿಮ್ಮನ್ನೇ ನೋಡಲು ಸಹಾಯ ಮಾಡಿರಿ ಅನ್ನಬೇಕು. ಅದೃಶ್ಯನಾದ ದೇವರಾಗಿರುವ ನಿಮ್ಮನ್ನು ನೋಡಲು ನನ್ನ ಮನೋನೇತ್ರ ಬೆಳಗಿಸಿರಿ ಎಂದು ಹೇಳಬೇಕು. ನನಗೆ ಮನೋದೃಷ್ಟಿ ದಯಪಾಲಿಸಿರೆಂದು ಕರ್ತನಿಗೆ ಕೇಳಬೇಕು. ಬಾಹ್ಯ ನೇತ್ರಗಳು ಚೆನ್ನಾಗಿರಬಹುದು, ಕನ್ನಡಕ ಇಲ್ಲದಷ್ಟರ ಮಟ್ಟಿಗೆ ಸ್ಪಷ್ಟವಾಗಿ ನೀವು ನೋಡಬಹುದು, ನಿಮ್ಮ ದೃಷ್ಟಿ ಚೆನ್ನಾಗಿರಬಹುದು, ಆದರೆ ನಿಮ್ಮ ಮನೋನೇತ್ರಗಳು
ದೇವರನ್ನು ನೋಡದವುಗಳಾಗಿರಬಹುದು, ಕ್ರಿಸ್ತನ ಶ್ರೇಷ್ಠತೆಯನ್ನು ಅರಿಯಲಾರದವುಗಳಾಗಿರಬಹುದು. ಎಷ್ಟೇ ದೊಡ್ಡ ಕಣ್ಣಿದ್ರೂ ಕೂಡ ಕುರುಡನೇ, ಅಂಧನೇ. ಬಹಳಷ್ಟು ಸಾರಿ ನಾವು ಬಹಿರಂಗವಾದವುಗಳನ್ನೇ ನೋಡ್ತೇವೆ, ಆದರೆ ದೇವರ ಅದ್ಭುತ ಕಾರ್ಯಗಳನ್ನು ನೋಡ್ಲಿಕ್ಕಾಗ್ತಿಲ್ಲ. ಅದಕ್ಕೆ ದಾವೀದನು ಒಂದು ಸಾರಿ ಪ್ರಾರ್ಥಿಸುತ್ತಾನೆ, ನಿನ್ನ ಧರ್ಮಶಾಸ್ತ್ರದಲ್ಲಿರುವ ಅದ್ಭುತವಾದ ಕಾರ್ಯಗಳನ್ನು ನೋಡುವ ಹಾಗೆ ನನ್ನ ಕಣ್ಣುಗಳನ್ನು ತೆರೆಯಿರಿ ಅನ್ನುತ್ತಾನೆ. ಬೇಕಾದರೆ ನೋಡಿ, ಕೀರ್ತನೆ 119, ಕೀರ್ತನೆ 119ನೇ ಅಧ್ಯಾಯ. ತೆಗೆಯೋಣ, ನೋಡೋಣ ಬನ್ನಿ. ಅಲ್ಲಿ ಒಂದು ವಚನ ಓದುತ್ತೇನೆ ನೋಡಿ. ಕೀರ್ತನೆ 119ನೇ ಅಧ್ಯಾಯದಲ್ಲಿ ಜಸ್ಟ್ ಎ ಮಿನಿಟ್, 18ನೇ ವಚನ. ನಿನ್ನ ಧರ್ಮಶಾಸ್ತ್ರದಲ್ಲಿ ಆಶ್ಚರ್ಯಕರವಾದ ಸಂಗತಿಗಳನ್ನು ನೋಡುವಂತೆ ನನ್ನ ಕಣ್ಣುಗಳನ್ನು ತೆರೆಯಿರಿ. ವಾಕ್ಯ ಓದುತ್ತಿದ್ದೇನೆಂದು ನೀವು ಹೇಳಬಹುದು, ಅದರಲ್ಲಿ ಆಶ್ಚರ್ಯಕರವಾದ ಕಾರ್ಯಗಳಿವೆ. ದೇವರ ವಾಕ್ಯದಲ್ಲಿ ದೇವರ ತೇಜಸ್ಸನ್ನು ನೋಡಬಹುದು, ದೇವರ ಮಹಿಮೆಯನ್ನು ನೋಡಬಹುದು, ದೇವರ ಶ್ರೇಷ್ಠತೆಯನ್ನು ನೋಡಬಹುದು. ಹೌದಲ್ಲವೇ? ಬೈಬಲ್ ಓದುವಾಗ ನಿಮ್ಮಲ್ಲಿ ಎಷ್ಟು ಜನ ಪರವಶರಾಗುತ್ತಾ ಇದ್ದೀರಿ, ಆನಂದಿಸುತ್ತಾ ಇದ್ದೀರಿ, ಉಲ್ಲಾಸಿಸುತ್ತಾ ಇದ್ದೀರಿ, ದೊಡ್ಡ ದೈವಜ್ಞಾನ ಹೊಂದಿಕೊಳ್ತಾ ಇದ್ದೀರಿ ಎಂದು ಗೊತ್ತಿಲ್ಲ. ಆದರೆ ಪ್ರತಿ ಸಾರಿ ವಾಕ್ಯವನ್ನು ನೀವು ಓದುವಾಗ ಕೇವಲ ಇವು ಅಕ್ಷರಗಳಲ್ಲ, ನಿಮ್ಮ ಮನೋನೇತ್ರಗಳು ತೆರೆಯಲ್ಪಟ್ಟಾಗ ಧರ್ಮಶಾಸ್ತ್ರವಾಗಿರುವ ದೇವರ ವಾಕ್ಯ ಓದುವಾಗ ಆಶ್ಚರ್ಯಕರವಾದ ಸಂಗತಿಗಳನ್ನು ನಾವು ನೋಡುವಂಥವರಾಗಿರ್ತೇವೆ. ಆ ದಿನ ದಾವೀದನು ಹೇಳ್ತಾನೆ, ನೀನು ಮಧ್ಯಸ್ಥಿಕೆ ವಹಿಸಿದ ವಿಧಾನ ನೋಡಿದಾಗ ಆಶ್ಚರ್ಯವೂ ಭಯವೂ ಉಂಟಾಗುತ್ತದೆ. ದೇವರ ಸೃಷ್ಟಿಯನ್ನು ನಾವು ನೋಡುವಂಥವರಾಗಿದ್ದೇವೆ, ಆತನ ಪ್ರೀತಿಯನ್ನು ನಾವು ನೋಡುವಂಥವರಾಗಿದ್ದೇವೆ. ಬಹಳಷ್ಟು ಜನ ಈ ದಿನ ಬೈಬಲ್ ಕಥೆ ಪುಸ್ತಕದಂತೆ ಓದುತ್ತಾರೆ. ಬಹಳಷ್ಟು ಜನ ಲೋಕದಲ್ಲಿ ದೇವರ ಕಾರ್ಯಗಳನ್ನೆಲ್ಲ ನೋಡ್ತಾರೆ, ಆದರೆ ಅವರಿಗೆ ಅವಗಾಹನ ಆಗಲ್ಲ. ಯಾಕೆಂದರೆ ಇಹಲೋಕ ಸಂಬಂಧವಾದ ದೇವರು ಅವಿಶ್ವಾಸಿಗಳಾಗಿರುವವರ ಮನೋನೇತ್ರಗಳನ್ನು ಮಂಕುಗೊಳಿಸಿದ್ದಾನೆ. ಬೇಕಾದರೆ ನೋಡಿರಿ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ ಓದುತ್ತಿದ್ದೇನೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ. ದೇವ ಸ್ವರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಇವರಲ್ಲಿ ಉದಯವಾಗಬಾರದೆಂದು. ಅರ್ಥವಾಗ್ತಿದೆಯಾ? ದೇವರ ಸ್ವರೂಪವಾಗಿರುವ ಕ್ರಿಸ್ತನ ಮಹಿಮೆಯನ್ನು ತೋರಿಸುವಂತಹ ಸುವಾರ್ತೆಯ ಪ್ರಕಾಶವು, ದೇವರ ವಾಕ್ಯದಲ್ಲಿರುವ ಸುವಾರ್ತೆಯ ಸತ್ಯಗಳು, ಸುವಾರ್ತೆಯ ವಿಷಯಗಳು, ಕ್ರಿಸ್ತನ ಶಿಲುಬೆ, ಮರಣ ಮತ್ತು ಪುನರುತ್ಥಾನದಲ್ಲಿರುವ ಮರ್ಮವನ್ನು, ಸತ್ಯವನ್ನು, ಮಹಿಮೆಯನ್ನು, ಪ್ರತ್ಯೇಕತೆಯನ್ನು ನೋಡಲಾರದ ಹಾಗೆ ಏನಂತೆ ಈ ಯುಗ ಸಂಬಂಧವಾದ ದೇವರು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದ್ದಾನೆ. ಬಾಹ್ಯ ನೇತ್ರಗಳು ಚೆನ್ನಾಗಿವೆ, ಆದರೆ ಮನೋನೇತ್ರಗಳು ಮುಚ್ಚಿ ಹೋಗಿವೆ. ಅದಕ್ಕೆ ದೇವರ ಕಾರ್ಯ ಎಷ್ಟು ಹೇಳಿದ್ರೂ ಅರ್ಥ ಆಗಲ್ಲ. ದೇವರ ದೊಡ್ಡ ದೊಡ್ಡ ಕಾರ್ಯಗಳ ಕುರಿತಾಗಿ ಊಹಿಸೋದೇ ಇಲ್ಲ. ಅದು ಹೇಗೆ ಸಾಧ್ಯ, ಇದು ಹೇಗೆ ಸಾಧ್ಯ ಅನ್ನುತ್ತಾರೆ. ಆಯಿತು, ದೇವರಂದ್ರೆ ಏನ್ ಸಿಗುತ್ತೆ ಎಂದು ಹೇಳುವವರ ಬಗ್ಗೆ ಈ ದಿನ ಕೇಳ್ತೇವಲ್ಲವೇ? ಅಂಥವರ ಮನೋನೇತ್ರಗಳು ಬೆಳಗಿಸಿಲ್ಲವಾದುದರಿಂದ ಒಂದು ಸುಂದರವಾದ ಚಿತ್ರವನ್ನು ಒಬ್ಬ ಕುರುಡನ ಮುಂದೆ ತಂದು ಎಷ್ಟು ಚೆನ್ನಾಗಿದೆ ನೋಡು ಅಂದಾಗ ಅವನಿಗೆ ಏನರ್ಥ ಆಗುತ್ತೆ? ಅವನಿಗೆ ಏನು ಗೊತ್ತಾಗುತ್ತೆ ಹೇಳಿ? ಒಂದು ದಿನ ಒಬ್ಬ ಕುರುಡ ನನಗೊಂದು ಕತೆ ಹೇಳು ಅಂದಾಗ ಪಕ್ಕದಲ್ಲಿದ್ದವನು, ಅಗೋ ಅಲ್ಲಿ ಒಂದು ಹಂಸವಿದೆ, ಹಂಸ ಹೇಗಿರುತ್ತೆ ಎಂದು ಕುರುಡ ಕೇಳ್ದ. ಅವನಿಗೆ ಹೇಗೆ ತಿಳಿಸಿ ಹೇಳಬೇಕು? ಪಾಪ ಹುಟ್ಟು ಕುರುಡನಾಗಿದ್ದ. ಗೋಡೆಗೆ ಹೊಸದಾಗಿ ಸುಣ್ಣ ಬೆಳೆದ್ರೆ ಹೇಗೆ ಬಿಳುಪಾಗಿರುತ್ತೋ ಹಾಗಿರುತ್ತೆ ಅಂದ. ಮತ್ತೆ ಕುರುಡ ಗೋಡೆಗೆ ಸುಣ್ಣ ಹಾಕಿದಾಗ ಬಿಳುಪಾಗಿ ಹೇಗಿರುತ್ತೆ ಅಂತ ಕೇಳ್ದ. ಈಗ ಅವನಿಗೆ ಹೇಗೆ ತಿಳಿಸಿ ಹೇಳಬೇಕೆಂದು ಗೊತ್ತಾಗದೆ ಗೋಡೆ ಹತ್ರ ಅವನನ್ನು ಕರ್ಕೊಂಡೋಗಿ ಕುಡ್ರಿಸಿ, ಈಗ ಗೋಡೆ ಹೀಗಿರುತ್ತೆ ಅಂತ ತೋರಿಸಿದ್ರೆ ಆ ಗೋಡೆ ಕೈಯಿಂದ ಒರೆಸಿ ಅರ್ಥವಾಯ್ತು ಅಂದ. ಏನ್ ಅರ್ಥವಾಯ್ತು ಅವನಿಗೆ ಹೇಳ್ರಿ? ಗೋಡೆ ಒರೆಸುವುದರಿಂದ ಬಿಳುಪು ಹೇಗಿದೆ ಎಂದು ಅರ್ಥವಾಯ್ತೋ? ಎಷ್ಟು ಹೇಳಿದ್ರೂ ಅರ್ಥ ಆಗಲ್ಲ. ಕಿವುಡನ ಮುಂದೆ ಶಂಕ ಊದಿದಂತಿರುತ್ತೆ. ಮನೋನೇತ್ರ ಮುಚ್ಚಲ್ಪಟ್ಟವರ ಮುಂದೆ ಯೇಸುವಿನ ಶ್ರೇಷ್ಠತೆ ಎಷ್ಟೇ ಹೇಳಿದ್ರೂ ಕೂಡ, ಎಷ್ಟು ಮಾತಾಡಿದ್ರೂ ಕೂಡ ಅವರು ಅರ್ಥ ಮಾಡಿಕೊಳ್ಳೋದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಈ ದಿನ ವಿಶ್ವಾಸಿಗಳೆಂದು ಕರೆಯಲ್ಪಡುವವರು ಕೂಡ ಸೈತಾನನಿಂದ ಕುರುಡರಾಗಿ ತಯಾರಾಗ್ತಿದ್ದಾರೆ. ವ್ಯರ್ಥವಾದವುಗಳ ಕಡೆಗೆ ತಮ್ಮ ಕಣ್ಣನ್ನು ತಿರುಗಿಸುತ್ತಿದ್ದಾರೆ. ಈ ದಿನ ದೇವರ ವಾಕ್ಯದಲ್ಲಿರುವ ಆಶ್ಚರ್ಯ ಕಾರ್ಯಗಳನ್ನು ನೋಡಲು ಸಾಧ್ಯವಾಗ್ತಿದೆಯಾ? ಕ್ರಿಸ್ತನ ಮಹಿಮೈಶ್ವರ್ಯ ನೋಡ್ಲಿಕ್ಕಾಗ್ತಾ ಇದೆಯಾ? ಆತನು ಕೊಡುವಂತಹ ಪರಲೋಕವನ್ನು, ಅದೃಶ್ಯವಾದಂತಹ ಲೋಕವನ್ನು
ನೋಡ್ತಾ ಇದ್ದೀರಾ, ಕಾಣುವುದೆಲ್ಲ ತಾತ್ಕಾಲಿಕ, ಕಾಣದೇ ಇರುವುದು ಶಾಶ್ವತ. ದೇವರ ಮಹಿಮೆಯನ್ನು, ದೇವರ ರಾಜ್ಯವನ್ನು, ದೇವರ ಕಾರ್ಯವನ್ನು ನಾವು ಅರಿತುಕೊಂಡಾಗ ನಮ್ಮ ಜೀವಿತ ಈ ಲೋಕದಲ್ಲಿ ವ್ಯತ್ಯಾಸಕರವಾಗಿರುತ್ತೆ. ಪೌಲನು ಕರ್ತನಿಗೆ ಹಿಂಸಿಸುತ್ತಾನೆ, ಕರ್ತನಿಗೆ ಹಿಂಬಾಲಿಸಿದವರನ್ನು ಹಿಂಸಿಸುತ್ತಾನೆ. ನಮ್ಮ ಯೆಹೂದ ಮತವೇ ನಿಜವಾದ ಮತ, ಈ ಯೇಸು ಕ್ರಿಸ್ತನು ರಕ್ಷಕನೂ ಅಲ್ಲ ಎಂದು ಯೋಚಿಸಿ ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುವವರನ್ನು ಹಿಂಸಿಸುತ್ತಾನೆ, ಚದುರಿಸುತ್ತಾನೆ, ಕೊಲ್ಲುವುದಕ್ಕೂ ಹೋಗುತ್ತಾನೆ. ಕೊಲ್ಲುವ ಪ್ರಯತ್ನ ಮಾಡುವ ಸಮಯದಲ್ಲಿ ದೇವರು ದರ್ಶನ ಕೊಟ್ಟು ಹಗಲು ಹೊತ್ತಿನಲ್ಲಿಯೇ ದೊಡ್ಡ ಬೆಳಕಿನಿಂದ ಪ್ರಕಾಶಿಸಿದಾಗ ಅವನ ಮನೋನೇತ್ರಗಳು, ಅಂದರೆ ಬಾಹ್ಯ ನೇತ್ರಗಳು ಮುಚ್ಚಲ್ಪಟ್ಟವು, ಮನೋನೇತ್ರಗಳು ಬೆಳಗಿಸಲ್ಪಟ್ಟವು. ಕ್ರಿಸ್ತನನ್ನು ನೋಡಿದಾಗ ಅವನ ಕಣ್ಣು ಕಾಣಲಿಲ್ಲ ಅಂತೆ. ಅದನ್ನು ಕೂಡ ಒಮ್ಮೆ ನೋಡೋಣ ಬನ್ನಿ. ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 8ನೇ ವಚನ ಏನು ಹೇಳುತ್ತೆ ನೋಡಿ. ಸೌಲನು ನೆಲದಿಂದ ಎದ್ದು ಕಣ್ಣು ತೆರೆದಾಗ ಏನೂ ಕಾಣಿಸಲಿಲ್ಲ. ಆಗ ಅವರು ಅವನ ಕೈ ಹಿಡಿದು ನಡೆಸಿದರಂತೆ. ಅವನ ಬಾಹ್ಯ ನೇತ್ರಗಳು ಮುಚ್ಚಲ್ಪಟ್ಟವು. ಇನ್ನು ಹಿಂಸೆ ಪಡಿಸುವ ಕರ್ತನೇ ನಾನಾಗಿದ್ದೇನೆ ಅಂದಾಗ ಅವನ ಮನೋನೇತ್ರಗಳು ಬೆಳಗಿಸಲ್ಪಟ್ಟಾಗ ಕರ್ತನೇ ನನಗೇನ್ ಮಾಡನ್ನುತ್ತೀ ಎಂದು ಕರ್ತನ ನಾಮದಲ್ಲಿ ಪ್ರಾರ್ಥಿಸಲು ಆರಂಭಿಸುತ್ತಾನೆ. ಅನಾನಿಯ ಎಂಬ ದೈವ ಸೇವಕನು ಬಂದು ಅವನಿಗೋಸ್ಕರ ಪ್ರಾರ್ಥಿಸಿದಾಗ 18ನೇ ವಚನ ನೋಡಿ. ಕೂಡಲೇ ಅವನ ಕಣ್ಣುಗಳಿಂದ ಪರೆಗಳಂತೆ ಏನೋ ಬಿದ್ದು ಅವನ ಕಣ್ಣು ಕಾಣಿಸಿದವು. ಅವನು ಎದ್ದು ದೀಕ್ಷಾಸ್ನಾನ ಮಾಡಿಸಿಕೊಂಡನು. ನೋಡಿದ್ರಾ, ಅವನ ಕಣ್ಣುಗಳಿಂದ ಪೊರೆಗಳು ಬಿದ್ದು ಹೋದುವಂತೆ ಪ್ರಾರ್ಥಿಸಿದಾಗ ಹಸುರು ಕಣ್ಣುಳ್ಳುವವನಿಗೆ ಎಲ್ಲವೂ ಹಸುರು ಕಾಣಿಸಿದಂತೆ ಸೈತಾನನು ಈ ದಿನ ಈ ಲೋಕವನ್ನು ನಮಗೆ ತಾರುಮಾರು ಮಾಡಿ ತೋರಿಸಿರುವುದರಿಂದ ಬೆಲೆ ಬಾಳುವವುಗಳನ್ನು ನಾವು ಗ್ರಹಿಸಿಕೊಳ್ಳಲಿಕ್ಕಾಗುತ್ತಿಲ್ಲ. ಹೀನವಾದವುಗಳನ್ನು, ನೀಚವಾದವುಗಳನ್ನು, ಅಂಥವುಗಳಲ್ಲಿಯೇ ಆನಂದಿಸಲು ಪ್ರಯತ್ನಿಸುತ್ತಿದ್ದೇವೆ. ಕರ್ತನು ನಿಮ್ಮ ಕಣ್ಣನ್ನು ಮುಟ್ಟಿದಾಗ ನೋಡಿ, ಆ ಕುರುಡರು ಕೂಗಿಕೊಂಡಾಗ ಯೇಸು ಅವರ ಕಣ್ಣುಗಳನ್ನು ಮುಟ್ಟಿದ ಕೂಡಲೇ ತಕ್ಷಣವೇ ಅವರ ಕಣ್ಣುಗಳು ತೆರೆಯಲ್ಪಟ್ಟು ಅವರು ಚೆನ್ನಾಗಿ ಯೇಸುವನ್ನು ನೋಡ್ತಾರೆ. ಯೇಸುವೆ, ನಮ್ಮ ಮನೋನೇತ್ರಗಳನ್ನು ತೆರೆಯುವಿರಾ? ನಿಮ್ಮನ್ನು ನೋಡುವ ಕಣ್ಣುಗಳನ್ನು ದಯಪಾಲಿಸುವಿರಾ ಎಂದು ಕರ್ತನಿಗೆ ಕೇಳೋಣವೇ? ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಎಷ್ಟೋ ಸಾರಿ ಈ ಬಾಹ್ಯ ನೇತ್ರಗಳಿಂದ ನೋಡಿದೆಲ್ಲ ನಿಜ ಅಂದುಕೊಳ್ಳುತ್ತಾ ಆಕರ್ಷಣೆಗೆ ಒಳಗಾದೆವು. ಇದೇ ಸರ್ವಸ್ವ ಅಂದುಕೊಂಡು ಅಜ್ಞಾನ ದಶದೊಳಗೆ ಬಿದ್ದವರಾಗಿ ನೀಚವಾದ ಸ್ಥಿತಿಗೆ ಬಿದ್ದು ಹೋದವರಾಗಿದ್ದೆವು. ಯೇಸಯ್ಯ, ನಮ್ಮ ಮನೋನೇತ್ರಗಳನ್ನು ತೆರೆಯಿರಿ. ಕ್ರಿಸ್ತನಲ್ಲಿರುವ ಪ್ರತ್ಯೇಕತೆಯನ್ನು, ಮಹಿಮೈಶ್ವರ್ಯವನ್ನು ನೋಡಬಲ್ಲಂತಹ, ನಮಗೋಸ್ಕರ ನೀವು ಸಿದ್ಧ ಮಾಡುವಂತಹ ಮೆನ್ಷನ್ಸ್, ಪರಲೋಕದ ಪಟ್ಟಣವನ್ನು ನೋಡಬಲ್ಲಂತಹ, ಶಿಲುಬೆಯ ಮೇಲೆ ನಮಗೋಸ್ಕರ ಯಜ್ಞವಾಗಿ ಸಮರ್ಪಿಸಿ ನಮಗಾಗಿ ಬರಲಿರುವ ನಿಮ್ಮ ಬರಣಕ್ಕಾಗಿ ಎದುರು ನೋಡಬಲ್ಲಂತಹ ದೃಷ್ಟಿಯನ್ನು ನಮಗೆ ದಯಪಾಲಿಸಿರಿ. ಈ ಸಮಯದಲ್ಲಿ ಸೈತಾನನ ಕಾರ್ಯಗಳೆಲ್ಲ ಲಯಪಡಿಸಿ ನಿಮ್ಮ ಧರ್ಮಶಾಸ್ತ್ರದಲ್ಲಿರುವ ಆಶ್ಚರ್ಯ ಕಾರ್ಯಗಳನ್ನು ನೋಡುವ ಹಾಗೆ ನಮ್ಮ ಕಣ್ಣುಗಳನ್ನು ಮುಟ್ಟಿ ತೆರೆಯಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾದ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಈ ಕಾರ್ಯಕ್ರಮ ವೀಕ್ಷಿಸಿದ ಪ್ರತಿಯೊಬ್ಬರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ಈ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಮಾಡಿರಿ. ನಿಮ್ಮೆಲ್ಲರ ಪ್ರಾರ್ಥನಾ ಮನವಿಗಳಿಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ. ನೀವು ಪ್ರಾರ್ಥಿಸಿರಿ. ದೇವರು ಮಾಡುವ ಆಶ್ಚರ್ಯ ಕಾರ್ಯಗಳಿಗಾಗಿ ದೇವರನ್ನು ಸ್ತುತಿಸೋಣ. ಲೋಕದ ಕಡೆಗೆ ಆಕರ್ಷಿಸಲ್ಪಟ್ಟು ಪಾಪಕ್ಕೆ ದಾಸರಾಗದಂತೆ ಕರ್ತನ ಕೃಪೆಗೋಸ್ಕರ ಬೇಡಿಕೊಳ್ಳೋಣ. ಕರ್ತನ ಚಿತ್ತವಿರೋದಾದ್ರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ 7 ಗಂಟೆ ಲೈವ್ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.